ಮರ ಕಡಿದು ಪರಿಹಾರವನ್ನ ಕೊಡದ ಸರ್ಕಾರ ಈ ವಿಚಾರದಲ್ಲಿ ಭಾರೀ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಯಾಕೆ, ಎಲ್ಲಿ, ಏನಾಗಿದೆ, ಯಾರು ಮರವನ್ನ ಕಡಿದಿದ್ದು, ಪರಿಹಾರವನ್ನ ಯಾಕೆ ಕೊಡಬೇಕಾಗಿತ್ತು, ಎಲ್ಲದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಮರ ಕಡಿದು ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ವಿಧಾನಸೌಧದ ಮುಂದೆ ಶ್ರೀಗಂಧದ ಮರವನ್ನ ವ್ಯಕ್ತಿ ಕಡಿದಿದ್ದ. ಪರಿಹಾರ ನೀಡದ್ದಕ್ಕೆ ಮರ ಕಡಿದು ವಿಶ್ವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು. ವಿಧಾನಸೌಧ ಮುಂಭಾಗ ಬಿದ್ದು ಹೊರಳಾಡಿದ್ದಾನೆ ಈ ರೈತ. ಪರಿಹಾರ ನೀಡದ್ದಕ್ಕೇನೆ ಮರ ಕಡಿದಿದ್ದು. ಚಿಕ್ಕಮಗಳೂರಿನ ವಿಶ್ವಕುಮಾರ್ ಜಮೀನಿನಲ್ಲಿ 30 ಮರವನ್ನ ನೆಲಸಮ ಮಾಡಿತ್ತು. ಮಗಳ ಬರ್ತ್ಡೇ ನೆನಪಿಗಾಗಿ ಗಿಡಗಳನ್ನ ನೆಟ್ಟಿದ್ದು ಈ ವಿಶ್ವಕುಮಾರ್. ಪಾಪ, ಹೆದ್ದಾರಿ ಪಕ್ಕ ಮರಗಳು ಇವೆ ಅಂತ ಅಧಿಕಾರಿಗಳು ಕಡಿದು ಬಿಟ್ಟಿದ್ದಾರೆ. ತಲೆಬುಡ ಬೇಡಬೇಡ್ರಿ, ಹೆದ್ದಾರಿಗಳ ಪಕ್ಕದಲ್ಲಿ ಇದ್ದೀರೇನು, ಅದೇ ಹೆದ್ದಾರಿಯಲ್ಲಿದ್ದಿದ್ದ. ಮಗಳ ನೆನಪಿಗೋಸ್ಕರ, ಅವಳ ಬರ್ತ್ಡೇ ನೆನಪಿಗಾಗಿ ಒಂದೊಂದು ಮರವನ್ನ ನೆಟ್ಕೊಂಡು ಬಂದಿದ್ದು. 30 ಮರವನ್ನ ನೆಲಸಮ ಮಾಡಿದ್ರು ಹೆದ್ದಾರಿ ಪಕ್ಕದಲ್ಲಿರುವಂಥದ್ದು. ಅಯ್ಯೋ ಪಾಪ. ಹಾಗಿದ್ದಾಗ ಅರಣ್ಯ ಇಲಾಖೆಗಳಿಗೆ ಯಾಕ್ರಿ ಕೊಡ್ತೀರಾ ಮರ ನೆಡುವಂತ ಕಾರ್ಯಕ್ರಮಗಳನ್ನ? 1 ಲಕ್ಷ 2 ಲಕ್ಷ ಏನೇನೋ ಮರ ಸಸಿಗಳನ್ನು ನೆಡೆಯುವಂತ ಕಾರ್ಯಕ್ರಮ ಇಟ್ಕೊಳ್ತೀರಾ? ಶೇಮ್ ಅಂತ ಅನ್ಸುತ್ತೆ. ಹೆದ್ದಾರಿ ನಡು ಇದ್ರೆ ಬೇರೆ, ಹೆದ್ದಾರಿ ಪಕ್ಕದಲ್ಲಿರುವಂಥದ್ದು ಕಡಿಯುವಂತ ಮಟ್ಟಕ್ಕೆ ಯಾಕೆ ಹೋದ್ರು? ಪರಿಹಾರ ಕೊಟ್ಟಿಲ್ಲ ಅಂತ ಇವರ ಆಕ್ರೋಶ ಈಗ. ಹಾಗಾಗಿ ವಿಧಾನಸೌಧದ ಮುಂದೆ ಶ್ರೀಗಂಧದ ಮರ ಕಡಿದಿದ್ದಾನೆ ವ್ಯಕ್ತಿ. ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿದ್ದು ಹೊರಳಾಡಿದ್ದಾರೆ ಈ ರೈತ. ನೋಡಿ, ನಿಜಕ್ಕೂ ಶೇಮ್ಫುಲ್ ಅಂತ ಅನ್ಸುತ್ತೆ. 30 ಮರಗಳನ್ನ ಯಾಕೆ ಕಡ್ದಿದ್ರಪ್ಪ? ಇವ್ರು ಪೂರ್ತಿ ಮರ ಕಡಿದ್ರ? ಅವ್ರ ಬಗ್ಗೆ ಅವ್ರು ಅಷ್ಟೊಂದು ಪ್ರೀತಿ ಮರದ ಮೇಲೆ ಇರೋದಾದ್ರೆ ಅವ್ರು ಪೂರ್ತಿಯಾಗಿ ಗಿಡ ಕಡ್ದಿರೋದಿಲ್ಲ, ಟೊಂಗೆ ಕಡ್ದಿರ್ತಾರೇನೋ ಮೋಸ್ಟ್ಲಿ. ತುಮಕೂರು ಶಿವಮೊಗ್ಗ ಹೆದ್ದಾರಿಗೆ ರೈತರ ಜಮೀನು ಭೂಸ್ವಾಧೀನ. ಚಿಕ್ಕಮಗಳೂರಿನ ಹಳಿಯೂರು ಗ್ರಾಮದಲ್ಲಿ 21 ಖಾತಾದಾರರ ಭೂಮಿಯನ್ನ ವಶಕ್ಕೆ ತಗೊಳ್ತಾ ಇರೋದು. ಭೂಸ್ವಾಧೀನಕ್ಕೆ ಒಳಗಾದ ಜಾಗದಲ್ಲಿದ್ದ 3000 ಶ್ರೀಗಂಧದ ಮರವನ್ನ ಕಡಿದಿದ್ದಾರೆ. ಪ್ರತಿ ಮರಕ್ಕೆ 420 ರೂಪಾಯಿ ಅಂತೆ ಪರಿಹಾರವನ್ನ ಸರ್ಕಾರ ನಿಗದಿ ಮಾಡಿದೆ. ನ್ಯಾಯಯುತ ಪರಿಹಾರಕ್ಕೆ ಆಗ್ರಹಿಸಿ ವಿಧಾನಸೌಧದ ಮುಂದೆ ರೈತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಶಿವಮೊಗ್ಗ ಹೆದ್ದಾರಿಗೆ ರೈತರ ಜಮೀನು ಭೂಸ್ವಾಧೀನವನ್ನ ಮಾಡಿಕೊಳ್ತಾ ಇದ್ದಾರೆ. 21 ಖಾತಾದಾರರ ಭೂಮಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲಿ ಇವ್ರದ್ದು ಒಂದು 3000 ಶ್ರೀಗಂಧದ ಮರಗಳ ಇದ್ದುವಂತೆ ಜಾಗದಲ್ಲಿ ಪ್ರತಿ ಮರಕ್ಕೆ 420 ರೂಪಾಯಿ ಅಂತೆ ಫಿಕ್ಸ್ ಮಾಡಿದಾರಂತೆ. 420 ರೂಪಾಯಿ. ಸರ್ಕಾರ ತನಗೆ ಯಾವ ರೀತಿಯಾದಂಥ ಪರಿಹಾರಗಳನ್ನು ತಗೊಳುತ್ತೆ, ತನಗೆ ಬೇಕಾಗಿರುವಂಥ ಶಾಸಕರಿಗೆ ಯಾವ್ಯಾವ ಪೊಸಿಷನ್ಗಳಲ್ಲಿ ಯಾವ್ಯಾವ ಹುದ್ದೆಗಳನ್ನ ಯಾವ್ಯಾವ ಮಟ್ಟಕ್ಕೆ ಏರಿಕೆ ಮಾಡುತ್ತೆ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಮರಗಳನ್ನ ಕಡಿದು ಹಾಕಿ ಅದಕ್ಕೆ 420 ರೂಪಾಯಿ ಪರಿಹಾರ ಅಂತ. ಕಡಿದ್ರು ಅಂತ ಹೇಳಿದ್ರೆ ನನ್ನ ಹೆಂಡತಿ ಮಕ್ಕಳ ಮೇಲೆ ಕೈ ಮಾಡ್ದಂಗೆ ಆಯಿತು. ನ್ಯಾಯಯುತವಾದಂಥ ಪರಿಹಾರ ಕೊಟ್ಟು ಅವರು ತಗೊಂಡೋಗಿದ್ರೆ ನನಗೆ ಸಂತೋಷ ಇರ್ತಾಯಿತ್ತು. ಇಲ್ಲ ಅಂತ ಹೇಳಿದ್ರೆ ಈಗೇನು ನ್ಯಾಯಾಲಯದಲ್ಲಿ ಮೊದಲಾಗಿತ್ತು 2020ರಲ್ಲಿ ಸಿಂಗಲ್ ಬೆಂಚು, ಹೈಕೋರ್ಟಲ್ಲಾಗಿತ್ತು, ಡಬಲ್ ಬೆಂಚಲ್ಲಾಗಿತ್ತು 151 ಕೋಟಿಗೆ. 151 ಕೋಟಿ ಕೊಟ್ಟಿದ್ರೆ ನಾವೇನು ಬೇಡ ಅಂತ ಇರಲಿಲ್ಲ. ಅವರು ಭ್ರಷ್ಟ ಕೂಟ ಎಲ್ಲ ಸೇರ್ಕೊಂಡು 50% ಲಂಚ ಕೇಳಿದ್ರು. 50% ಲಂಚ ಕೊಡದೇ ಇದ್ದಿದ್ದಕ್ಕೆ 151 ಕೋಟಿನ ಬರೀ 1,25,00,000 ಮಾಡಿದ್ದಾರೆ. ಈಗಿನ ಕೋರ್ಟಲ್ಲಿ ಅವರು ಸುಳ್ಳು ದಾಖಲೆಗಳು ಕೋರ್ಟಿಗೆ ಕೊಟ್ಟು ಅದ್ರ ವಿರುದ್ಧ ಮತ್ತೆ ನಾವು ಡಬಲ್ ಬೆಂಚಿಗೆ ಹೋಗಿದ್ದೀವಿ, ಮಾನ್ಯ ನ್ಯಾಯಾಲಯಕ್ಕೆ ಮತ್ತೆ ಹೋಗಿದ್ದೀವಿ. ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ. ನ್ಯಾಯಾಲಯದಲ್ಲಿ ಇವ್ರು ಏನು ಸುಳ್ಳು ಹೇಳಿದ್ರು ಆ ಸುಳ್ಳೆಲ್ಲ ಹೋಗುತ್ತೆ. ನೀವು ಅಕಸ್ಮಾತ್ ನಿಮಗೆ ಹಂಗೆ ಬೇಕೇ ಬೇಕು ಅಂತ ಹೇಳಿದ್ರೆ ನನಗೆ ಉಚಿತವಾಗಿ ತಗೊಳ್ತೀವಿ ಅಂತ ಬರ್ಕೊಡಿ ಮುಖ್ಯಮಂತ್ರಿಗಳೇ. ಉಚಿತವಾಗಿ ನಮ್ಮ ಸರ್ಕಾರಕ್ಕೆ ಬೇಕು. ಯಾಕೆಂದರೆ ಅವರಿಗೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಇದು ನಮಗೆ 6ನೇ ಗ್ಯಾರಂಟಿ ಕೊಟ್ಟಿರೋದು ಇವತ್ತು. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್. ಪವಿತ್ರ, ಏನಿ ಚಟಾಪಟಿಗಳು, ಎಷ್ಟು ಪರಿಹಾರವನ್ನ ಕೊಡಬೇಕಾಗಿತ್ತು, ಸರ್ಕಾರ ಯಾವ ರೀತಿಯಾಗಿ ಯಾಮಾರಿಸಿದೆ, ಮತ್ತು ಇವ್ರು ಬಂದು ಪೂರ್ಣ ಪ್ರಮಾಣದಲ್ಲಿ ಗಿಡವನ್ನ ಕಡಿದ್ರ ಅಥವಾ ಅದರ ಟೊಂಗೆಯನ್ನ ಮುರಿದು ಹಾಕುವಂತ ಕೆಲಸ ಮಾಡಿದ್ದಾರೆ? ಕಾರಣ ಗಿಡದ ಮೇಲೆ ಪ್ರೀತಿ ಇರೋರು ಯಾರು ಕೂಡ ಪೂರ್ತಿ ಗಿಡವನ್ನ ಮುರಿಯಕ್ಕೆ ಹೋಗೋದಿಲ್ಲ, ಕಿತ್ತು ಹಾಕೋದಿಲ್ಲ. ಏನಾಯ್ತಲ್ಲಿ?
ಅರುಣ್, ಈಗ ಇಬ್ಬರದು ಕೂಡ ತಪ್ಪಿದೆ. ಒಂದು, ರೈತ ಸೂಕ್ತವಾದ ಪರಿಹಾರ ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೆ ಸಿಟ್ಟಿಗೆದ್ದು ಇವತ್ತು ವಿಧಾನಸೌಧದ ಬ್ಯಾಕ್ ಗೇಟ್ ಬಳಿ ಏನಿದೆ ಶ್ರೀಗಂಧದ ಮರ, ಇಲ್ಲಿ ಒಂದಿಷ್ಟು ಶ್ರೀಗಂಧದ ಮರಗಳನ್ನು ಹಾಕಲಾಗಿದೆ. ಆ ಒಂದು ಗಿಡ ಏನಿದೆ ಶ್ರೀಗಂಧದ ಗಿಡ, ಅದರ ಟೊಂಗೆಯನ್ನ ಕಡಿದಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, 2 ಟೊಂಗೆಯನ್ನ ಕಡಿದಿದ್ದಾರೆ. ಇರೋದೇ ಅದು ಪುಟ್ಟ ಮರ ಅದು. ಸೊ ಅಲ್ಲಿ 2 ಟೊಂಗೆಯನ್ನ ಕೂಡ ಕಡಿದು ಹಾಕಿದ್ದಾರೆ. ಮರವನ್ನ ಕಡಿಯೋದಕ್ಕೆ ಮುಂದಾದಾಗ ಪೊಲೀಸರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ಆ ಮಚ್ಚನ್ನ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರ ಯಾವ ರೀತಿ ರೈತರಿಗೆ ಮೋಸ ಮಾಡೋದಕ್ಕೆ ಹೊರಟಿದೆ ಅಂದ್ರೆ ನಿಜಕ್ಕೂ ಕೂಡ ಶೇಮ್ ಆಗಬೇಕು. ಒಂದು ಮರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ಆ ಒಂದು ಜಾಗ ಬಂದಿದೆ ಅನ್ನುವಂತಹ ಕಾರಣಕ್ಕೆ ಅನೇಕರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಅವರು ಏನೆಲ್ಲ ಬೆಳೆಗಳನ್ನ ಹಾಕಿದಾರೋ ಅದೆಲ್ಲವನ್ನ ಕೂಡ ನಾವು ಅದನ್ನ ನಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೋರ್ಟಲ್ ಕೇಸ್ ಇದೆ, ಇನ್ನೂ ಕೂಡ ಅದು ಇತ್ಯರ್ಥ ಆಗಿಲ್ಲ. ಅದಕ್ಕೂ ಮುಂಚೆನೆ ನಿನ್ನೆ ಬಂದು 30 ಮರಗಳನ್ನ ಕಡಿದುಕೊಂಡು ಹೋಗಿದಾರಂತೆ. ಆಕ್ರೋಶಗೊಂಡಿದ್ದಾರೆ ರೈತ. ಪಾಪ ತುಂಬಾ ಕಷ್ಟಪಟ್ಟು ಮಕ್ಕಳ ರೀತಿಯಲ್ಲಿ ಅದನ್ನು ಸಾಕಿರ್ತಾರೆ. ಅದರಲ್ಲೂ ಕೂಡ ಮಗನ ಬರ್ತ್ಡೇಯ ನೆನಪಿನಲ್ಲಿ ಶ್ರೀಗಂಧದ ಮರವನ್ನು ನೆಟ್ಟಿದ್ದಾರೆ. ಒಂದು ಮರಕ್ಕೆ ಅರುಣ್ ಅವರು 420 ರೂಪಾಯಿ, ಜುಜುಬಿ 420 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಪ್ರತಿ ಕೆಜಿಗೆ ಶ್ರೀಗಂಧದ ದರ ಏನಿದೆ 35ರಿಂದ 40 ಸಾವಿರ ಪ್ರತಿ ಕೆಜಿಗೆ ಮಾರುಕಟ್ಟೆ ದರ ಇದೆ. ಅಂಥದ್ರಲ್ಲಿ ರೈತನ ಒಂದು ಮರಕ್ಕೆ, ಶ್ರೀಗಂಧದ ಮರಕ್ಕೆ 420 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅದು 15 ವರ್ಷ 20 ವರ್ಷ ಇರುವಂತಹ ಮರಗಳಿಗೆ. ಸೊ ಎಷ್ಟರ ಮಟ್ಟಿಗೆ ಪರಿಹಾರವನ್ನ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂದ್ರೆ ಇದರಲ್ಲಿ ಬರೋಬ್ಬರಿ ಎಷ್ಟರ ಮಟ್ಟಿಗೆ ಕಮಿಷನ್ ಅನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇದರಲ್ಲೇ ಗೊತ್ತಾಗುತ್ತೆ. ಸೊ ಹೀಗಾಗಿ ಸಿಟ್ಟಿಗೆದ್ದಿರುವಂತಹ ರೈತ ನೇರವಾಗಿ ಚಿಕ್ಕಮಗಳೂರಿನಿಂದ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ವಿಧಾನಸೌಧದ ಅಕ್ಕಪಕ್ಕ ಶ್ರೀಗಂಧದ ಮರ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ತನ್ನ ಪ್ರತಿಭಟನೆ, ತನ್ನ ಆಕ್ರೋಶ ಸರ್ಕಾರಕ್ಕೆ ಮುಟ್ಟಬೇಕು ಅನ್ನುವಂತಹ ಕಾರಣಕ್ಕೆ ಈ ರೀತಿ ಶ್ರೀಗಂಧದ ಒಂದು ಮರದ ಟೊಂಗೆಯನ್ನ ಕಡಿದು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಪರಿಹಾರವನ್ನ ಕೊಟ್ಟಿಲ್ಲ, ನನ್ನ ಮಕ್ಕಳ ಬರ್ತ್ಡೇಗಾಗಿ ನಾನು ಶ್ರೀಗಂಧದ ಮರವನ್ನ ನೆಟ್ಟಿದ್ದೆ, ಅದನ್ನೇ ಹಾಳು ಮಾಡಿ ಹಾಕಿದ್ರು, ಅನೇಕ ರೈತರಿಗೆ ಮೋಸ ಮಾಡಿದ್ರು, ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತೀವಿ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಅವರು ರಕ್ತಕ್ಕೆ ರಕ್ತ ಅನ್ನುವಂತಹ ರೀತಿಯಲ್ಲಿ ಇದೆಯಲ್ಲ, ಅದೇ ಸಾಲಿನಲ್ಲಿ ಅವ್ರು ಇವತ್ತು ಹೋಗಿದ್ದಾರೆ. ನನ್ನ ಮರವನ್ನ ಕಡಿದಿದ್ದಾರೆ, 30 ಮರವನ್ನ ಕಡಿದಿದ್ದಾರೆ, ನಾನು 300 ಮರವನ್ನ ಕಡಿದು ಅವರಿಗೆ ತೋರಿಸ್ತೀನಿ ಅನ್ನುವಂತಹ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಸದ್ಯ ದೊಡ್ಡ ಮಟ್ಟದ ಹೈಡ್ರಾಮಾ ನಡೀತು. ಆ ಮಚ್ಚನ್ನ ತೆಗೆದುಕೊಳ್ಳೋದಕ್ಕೆ ಹೋದ್ರು ಪೊಲೀಸರು. ಅಂಥದ್ರಲ್ಲಿ ರೈತ ಇಲ್ಲೆಲ್ಲ ಉರುಳಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಸದ್ಯ ಆ ರೈತನನ್ನ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ. ಬಹುಶಃ ಪ್ರಕರಣ ಕೂಡ ದಾಖಲಾಗಬಹುದು. ಬಟ್ ಸರ್ಕಾರ ಕೂಡ ಇದರಲ್ಲಿ ಅರ್ಥ ಮಾಡ್ಕೋಬೇಕು. ಬೇಕಾಬಿಟ್ಟಿ ಭೂ ಸ್ವಾಧೀನವನ್ನ ಮಾಡಿಕೊಂಡು ಬಿಡುಗಾಸಿನ ಪರಿಹಾರವನ್ನ ಕೊಡುತ್ತೆ. ಸೊ ಹಾಗಾಗಿ ಇದೊಂದು ರೀತಿಯಲ್ಲಿ ಅವರಿಗೆ ಒಂದು ಸಂದೇಶವನ್ನ ಕೊಡಬೇಕಾಗುತ್ತೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅದೇ ಒಂದು ಕತ್ತಿಯಿಂದ ಇವಾಗ